ಪ್ರತಿಯೊಂದು ಗ್ರಹವು ನಕ್ಷತ್ರ ಬದಲಾವಣೆ ಆದಾಗ ಅಥವಾ ಪ್ರತಿಯೊಂದು ಗ್ರಹವು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತದೆ ಎಂಬುದರ ಆಧಾರದ ಮೇಲೆ ಈ ಎಲ್ಲಾ ವಿವರಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ಆತ್ಮೀಯರೇ, ತಮಗೆಲ್ಲ ಆಸ್ಟ್ರೋ ಸೀಕ್ರೆಟ್ ಬೈ ಶಿವ ಚಾನಲ್ಗೆ ಆತ್ಮೀಯ ಸ್ವಾಗತ. ನಾನು ಕಳೆದ ಹಲವು ದಿನಗಳಿಂದ ಜ್ಯೋತಿಷ್ಯದಲ್ಲಿ ನಾನು ಕಲಿತ ಹಲವಾರು ವಿಷಯಗಳನ್ನ ಕನ್ನಡದಲ್ಲಿ ತಮ್ಮ ಮುಂದೆ ತರುತ್ತಿದ್ದೇನೆ. ಈ ಎಲ್ಲಾ ವಿವರಗಳನ್ನ 12 ರಾಶಿ ಅಥವಾ ಲಗ್ನಗಳ ಎಲ್ಲಾ ವಿವರಗಳನ್ನ ಪ್ರತಿಯೊಂದು ಗ್ರಹವು ನಕ್ಷತ್ರ ಬದಲಾವಣೆ ಆದಾಗ ಅಥವಾ ಪ್ರತಿಯೊಂದು ಗ್ರಹವು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತದೆ ಎಂಬುದರ ಆಧಾರದ ಮೇಲೆ ಈ ಎಲ್ಲಾ ವಿವರಗಳನ್ನ ತಮ್ಮ ಮುಂದೆ ತರುತ್ತಿದ್ದೇನೆ. ನಾವು ಈ ಎಲ್ಲಾ ವಿವರಗಳನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಇದರ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ಗಳ ಮೂಲಕ ತಿಳಿಸಿದರೆ ಈ ಚಾನಲ್ ಅನ್ನ ಇನ್ನೂ ಉತ್ತಮವಾಗಿ ಅಭಿವೃದ್ಧಿಪಡಿಸಲು ಸಹಾಯವಾಗುತ್ತದೆ. ಈ ಎಲ್ಲಾ ವಿವರಗಳನ್ನ ತಾವು ಉಪಯೋಗಿಸಿಕೊಂಡು ಯಶಸ್ವಿಯಾಗಬೇಕೆಂಬುದು ನನ್ನ ಆಸೆ. ಈ ದಿನಾಂಕ 25 ಮೇ 2024ರಿಂದ ದಿನಾಂಕ 7 ಜೂನ್ 2024ರವರೆಗೆ 12 ರಾಶಿ ಅಥವಾ ಲಗ್ನಗಳ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಈ ಭವಿಷ್ಯವನ್ನ ತಿಳಿದುಕೊಳ್ಳುವ ಮುಂಚೆ ತಾವು ಈ ವಿಶೇಷ ಸೂಚನೆಗಳನ್ನ ತಿಳಿದುಕೊಳ್ಳಬೇಕು. ರಾಶಿ ಚಕ್ರದಲ್ಲಿ ನವಗ್ರಹಗಳ ಸಂಚಾರದ ಮೇಲೆ ಪ್ರತಿಯೊಂದು ಲಗ್ನ ಅಥವಾ ರಾಶಿಗೆ ಈ ಭವಿಷ್ಯವನ್ನ ಕೊಡಲಾಗಿದೆ. ಒಂದು ಗ್ರಹದಿಂದ, ಉದಾಹರಣೆಗೆ ಗುರು ಅಥವಾ ಶನಿಯ ಸಂಚಾರದ ಮೇಲೆ ಭವಿಷ್ಯ ಹೇಳಲು ಆಗುವುದಿಲ್ಲ. ಪ್ರತಿಯೊಂದು ಗ್ರಹವು ನಮ್ಮ ಭವಿಷ್ಯಕ್ಕೆ ತನ್ನದೇ ಆದ ಕೊಡುಗೆಯನ್ನ ನೀಡುತ್ತದೆ. ಪ್ರತಿಯೊಂದು ಗ್ರಹವು ಶುಭ ಅಥವಾ ಅಶುಭ ಎನ್ನುವುದು ಅವುಗಳು ಯಾವ ನಕ್ಷತ್ರದಲ್ಲಿ ಸಂಚಾರ ಮಾಡುತ್ತವೆ ಎಂಬುದರ ಮೇಲೆ ನಿರ್ಧಾರವಾಗುತ್ತದೆ. ಚಂದ್ರನ ಸಂಚಾರ ಒಂದು ಭಾವದಿಂದ ಇನ್ನೊಂದು ಭಾವಕ್ಕೆ 2 ಕಾಲರಿಂದ 2.5 ದಿನದಲ್ಲಿಯೇ ಆಗುವುದರಿಂದ ಆ ಗ್ರಹವನ್ನು ಈ ಭವಿಷ್ಯದಲ್ಲಿ ಉಪಯೋಗ ಮಾಡಿಲ್ಲ. ನಿಮ್ಮ ಜನ್ಮ ಜಾತಕ ಮತ್ತು ದಶಾಭುಕ್ತಿ ಅಂತರ್ಭುಕ್ತಿಗಳು ಸಹ ಭವಿಷ್ಯ ನೋಡಲು ಬೇಕಾಗುತ್ತವೆ. ಮಕರ ರಾಶಿ ಅಥವಾ ಲಗ್ನದ ಭವಿಷ್ಯವನ್ನ ತಿಳಿದುಕೊಳ್ಳೋಣ. ಮೊದಲು ವೈಯಕ್ತಿಕ ವಿಷಯಗಳ ಬಗ್ಗೆ ಗಮನ ಹರಿಸೋಣ. ನಿಮ್ಮ ಬುದ್ಧಿಮತ್ತೆ ಚುರುಕಾಗಿ ಓದುವ ಹಂಬಲ ಚೆನ್ನಾಗಿರಲಿದೆ. ನಿಮ್ಮ ಪುಸ್ತಕ ಪ್ರಕಟಣೆ ಯಶಸ್ಸು ಕಾಣಲಿದೆ. ನಿಮ್ಮ ಉನ್ನತ ವ್ಯಾಸಂಗ ಯಶಸ್ಸು ಕಾಣಲಿದೆ. ನಿಮ್ಮ PhD ಪದವಿ ಯಶಸ್ಸು ಕಾಣಲಿದೆ. ನಿಮ್ಮ ಸಂಶೋಧನೆ ಮತ್ತು ಆವಿಷ್ಕಾರಗಳು ಯಶಸ್ಸು ಕಾಣುತ್ತವೆ. ನಿಮಗೆ ಕೆಲಸ ಮಾಡುವ ಹುಮ್ಮಸ್ಸು ಚೆನ್ನಾಗಿರಲಿದೆ. ನಿಮ್ಮ ಧೈರ್ಯ ಕೂಡ ಈ ಅವಧಿಯಲ್ಲಿ ಚೆನ್ನಾಗಿರಲಿದೆ. ನೀವು ಮನೆ ಬದಲಾವಣೆ ಮಾಡಬೇಕೆಂದಿದ್ದರೆ ಅದು ಕೂಡ ಮಾಡಬಹುದು. ನಿಮ್ಮ ಹುಚ್ಚುತನ ಮತ್ತು ಜಿಪುಣತನಗಳು ಕಡಿಮೆಯಾಗಲಿವೆ. ನಿಮ್ಮ ಸಾಕು ಪ್ರಾಣಿಗಳಿಂದ ನೆಮ್ಮದಿ ಸಿಗಲಿದೆ. ನಿಮಗೆ ದ್ವೇಷ ಮತ್ತು ಅಸೂಯೆ ಕಡಿಮೆ ಆಗುತ್ತದೆ. ನೀವು ಸರಿಯಾದ ಸಮಯಕ್ಕೆ ಊಟ ಮಾಡುತ್ತೀರಿ ಮತ್ತು ಒಳ್ಳೆಯ ಆಹಾರ ಸೇವನೆ ಕೂಡ ಮಾಡುತ್ತೀರಿ. ಆದರೆ ನಿಮ್ಮ ಕಾಯಿಲೆಗಳು ಉಲ್ಬಣವಾಗಬಹುದು. ಜಾಗ್ರತೆ ವಹಿಸಿ. ನೀವು ಕುಟುಂಬದಿಂದ ದೂರ ಅಂದರೆ ಸ್ಥಳ ಬದಲಾವಣೆ ಮಾಡಬೇಕಾಗುವುದು. ನಿಮ್ಮ ಸಿಟ್ಟು ಈ ಅವಧಿಯಲ್ಲಿ ಕಡಿಮೆ ಇರುತ್ತದೆ. ನೀವು ಯಶಸ್ವಿ ದೇವತಾರಾಧನೆ ಮತ್ತು ತೀರ್ಥಯಾತ್ರೆಗಳನ್ನ ಆನಂದಿಸುತ್ತೀರಿ. ನೀವು ಒಳ್ಳೆಯ ಧರ್ಮ ಕಾರ್ಯಗಳನ್ನ ಮಾಡುತ್ತೀರಿ. ನೀವು ಸಂತಸದ ಹಡಗು ಅಥವಾ ವಿಮಾನದ ದೂರ
ಪ್ರಯಾಣ ಮಾಡುತ್ತೀರಿ. ನಿಮ್ಮ ಸಾರ್ವಜನಿಕ ಗೌರವ, ಹೆಸರು ಮತ್ತು ಖ್ಯಾತಿಗೆ ಕುಂದು ಬರಬಹುದು. ನಿಮಗೆ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ನಿಮ್ಮ ಕಳ್ಳತನವಾದ ವಸ್ತುಗಳು ಸಿಗುವುದಿಲ್ಲ. ನಿಮ್ಮ ಆಯುಷ್ಯಕ್ಕೆ ತೊಂದರೆ ಬರಬಹುದು, ಜಾಗ್ರತೆ ವಹಿಸಿ. ನಿಮಗೆ ಬಲಿಷ್ಠ ಶತ್ರುಗಳ ಕಾಟ ಜಾಸ್ತಿಯಾಗಲಿದೆ. ನಿಮ್ಮ ಮದುವೆ ನಿಶ್ಚಯ ನಿಧಾನವಾಗಲಿದೆ. ನಿಮಗೆ ಪ್ರಯಾಣದಲ್ಲಿ ಕಿರಿಕಿರಿ ಕಂಡುಬರಲಿದೆ. ನಿಮ್ಮ ಕಳೆದುಹೋದ ವಸ್ತುಗಳು ಸಿಗುವುದು ಕಷ್ಟವಾಗಲಿದೆ. ನೀವು ಸಮಾಜದಲ್ಲಿ ಮುಕ್ತವಾಗಿ ಬೆರೆಯುವುದಿಲ್ಲ. ನಿಮಗೆ ಈ ಅವಧಿಯಲ್ಲಿ ಸಾರ್ವಜನಿಕರೊಂದಿಗೆ ಸಂಪರ್ಕ ಕಡಿಮೆಯಾಗಲಿದೆ. ನಿಮ್ಮ ಕುಟುಂಬದಲ್ಲಿ ಸಂತಾನ ನಿಧಾನವಾಗಲಿದೆ. ನಿಮ್ಮ ಮೊದಲ ಮಗುವಿನ ಗರ್ಭಧಾರಣೆ ಕೂಡ ನಿಧಾನವಾಗಲಿದೆ. ನಿಮಗೆ ಲಲಿತ ಕಲೆಗಳ ಕಲಿಕೆ ಮತ್ತು ಅದರಲ್ಲಿ ಯಶಸ್ಸು ನಿಧಾನವಾಗಲಿದೆ. ನಿಮಗೆ ನೆಮ್ಮದಿ ಮತ್ತು ತೃಪ್ತಿ ಒಟ್ಟಿನಲ್ಲಿ ಕಡಿಮೆ ಇರಲಿದೆ. ನಿಮ್ಮ ಸ್ಟಾಕ್ ಮತ್ತು ಶೇರ್ ವ್ಯವಹಾರ ಅಲ್ಪ ಯಶಸ್ಸು ಕಾಣಲಿದೆ. ಈಗ ಹಣಕಾಸು ಮತ್ತು ವ್ಯವಹಾರಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮಗೆ ಕೆಲಸದಲ್ಲಿ ಯಶಸ್ಸು ಸಿಗಲಿದೆ. ನಿಮಗೆ ಕಾರ್ಮಿಕರ ಸಹಕಾರ ಕೂಡ ಸಿಗಲಿದೆ. ನೀವು ಸಾಲ ಕೊಟ್ಟ ಹಣ ವಾಪಸ್ ಸಿಗಲಿದೆ. ನಿಮಗೆ ಸಾಲ ಸುಲಭವಾಗಿ ಸಿಗಲಿದೆ ಮತ್ತು ಸಾಲ ಮರುಪಾವತಿ ಸುಲಭವಾಗಲಿದೆ. ನೀವು ಸಾಲ ಮತ್ತು ಹೊಸ ವ್ಯಾಜ್ಯಗಳಲ್ಲಿ ಸಿಲುಕಿಕೊಳ್ಳಬಹುದು. ನಿಮ್ಮ ಕೋರ್ಟ್ ಕೇಸ್ ವಿಫಲವಾಗುತ್ತವೆ ಅಥವಾ ಯಶಸ್ಸು ನಿಧಾನವಾಗಲಿದೆ. ನಿಮಗೆ ವ್ಯಾಪಾರದಲ್ಲಿ ಅಥವಾ ಕಚೇರಿಯಲ್ಲಿ ಬಾಕಿ ಬರಬೇಕಾದ ಹಣ ಕೈ ಸೇರಲಿದೆ. ನಿಮ್ಮ ಬಾಡಿಗೆದಾರರಿಂದ ನೆಮ್ಮದಿ ಮತ್ತು ಸಹಾಯ ಸಿಗಲಿದೆ. ನಿಮ್ಮ ಪತ್ರ ವ್ಯವಹಾರಗಳು ಯಶಸ್ಸು ಕಾಣುತ್ತವೆ. ನೀವು ಅಗ್ರಿಮೆಂಟ್ಗಳಿಗೆ ಸಹಿ ಮಾಡಬಹುದು. ನಿಮ್ಮ ಆಸ್ತಿ ವಿಭಜನೆ ಕಾರ್ಯ ಯಶಸ್ಸು ಕಾಣಲಿದೆ. ನಿಮಗೆ ಕೆಲಸದಲ್ಲಿ ಉತ್ತಮ ಬದಲಾವಣೆ ಕಂಡುಬರಲಿದೆ. ನಿಮ್ಮ ಹಣದ ಚಲಾವಣೆ ಚೆನ್ನಾಗಿರಲಿದೆ. ನಿಮಗೆ ಕಷ್ಟಪಡದೆ ಲಾಭವಿಲ್ಲ. ನಿಮಗೆ ಸ್ಥಿರಾಸ್ತಿಗಳು ಲಭ್ಯವಾಗಲಿವೆ. ನಿಮ್ಮ ಹೂಡಿಕೆಗಳಲ್ಲಿ ಯಶಸ್ಸನ್ನ ಕಾಣುತ್ತೀರಿ. ನೀವು ವಿದೇಶದಲ್ಲಿ ವಾಸಕ್ಕೆ ಯತ್ನಿಸಿದರೆ ಮತ್ತು ಅಲ್ಲಿ ಯಶಸ್ಸನ್ನ ಕೂಡ ಕಾಣುತ್ತೀರಿ. ನಿಮಗೆ ದತ್ತಿ ಸಂಸ್ಥೆಗಳ ಸಹಾಯ ಕೂಡ ಸಿಗಲಿದೆ. ನಿಮಗೆ ಖರ್ಚು ಕಡಿಮೆಯಾಗಿ ಉಳಿತಾಯ ಹೆಚ್ಚಾಗುವ ಸಂಭವ ಇದೆ. ನಿಮ್ಮ ವೃತ್ತಿಯಲ್ಲಿ ಬಡ್ತಿ ಅಥವಾ ನೇಮಕಾತಿ ವಿಳಂಬವಾಗಲಿದೆ. ನಿಮ್ಮ ಕೆಲಸದಲ್ಲಿ ವರ್ಗಾವಣೆ ಸಾಧ್ಯತೆ ಈ ಅವಧಿಯಲ್ಲಿ ಸಾಧ್ಯವಿಲ್ಲ. ನಿಮಗೆ ಸರ್ಕಾರದಿಂದ ಸಿಗಬೇಕಾದ ಸನ್ಮಾನ ತಪ್ಪಬಹುದು. ನಿಮಗೆ ಬರಬೇಕಾದ ಇನ್ಶೂರೆನ್ಸ್ ಹಣ ನಿಧಾನವಾಗಲಿದೆ. ನಿಮಗೆ ವರದಕ್ಷಿಣೆ ಹಣ ಸಿಗುವುದಿಲ್ಲ. ನೀವು ವಿದೇಶದಲ್ಲಿನ ಹಣಕಾಸಿನ ವ್ಯವಹಾರದಲ್ಲಿ ಹುಷಾರಾಗಿರಿ. ನಿಮಗೆ ಬರಬೇಕಾದ ಬಹುಮಾನ ಕೂಡ ಸಿಗುವುದಿಲ್ಲ. ನೀವು ಕೆಲಸದಿಂದ ವಜಾ ಅಥವಾ ಕಡ್ಡಾಯ ನಿವೃತ್ತಿ ಆಗಬಹುದು. ನೀವು ಕಾಂಟ್ರಾಕ್ಟ್ ಮಾಡುತ್ತಿದ್ದರೆ ಅದರಲ್ಲಿ ನಿಧಾನವಾಗಿ ಯಶಸ್ಸನ್ನ ಕಾಣುತ್ತೀರಿ. ನೀವು ವಿದೇಶದಲ್ಲಿನ ಸಂಬಂಧ ಮತ್ತು ಯಶಸ್ಸಿನ ಬಗ್ಗೆ ಹುಷಾರಾಗಿರಿ. ನೀವು ಸಿನಿಮಾ ಅಥವಾ ಧಾರಾವಾಹಿಗಳಲ್ಲಿ ಕೆಲಸ ಮಾಡುವವರಾಗಿದ್ದರೆ ಮತ್ತು ಕ್ರೀಡಾಪಟುವಾಗಿದ್ದರೆ ಯಶಸ್ಸು ಕಡಿಮೆಯಾಗಲಿದೆ. ನಿಮ್ಮ ತಂದೆ ತಾಯಿಗಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ತಂದೆಯ ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಸಿಗಲಿದೆ. ನಿಮ್ಮ ತಂದೆಯ ಸಂತೋಷ ಚೆನ್ನಾಗಿರಲಿದೆ. ನಿಮಗೆ ತಂದೆಯ ಆಸ್ತಿ ಸಿಗುವುದಿಲ್ಲ. ನಿಮ್ಮ ತಂದೆ ತಾಯಿಗೆ ಆರೋಗ್ಯದಲ್ಲಿ ಸಮಸ್ಯೆ ಬರಬಹುದು, ಜಾಗ್ರತೆ ವಹಿಸಿ. ನಿಮ್ಮ ತಂದೆಯ ಆಸ್ತಿಯಿಂದ ತೊಂದರೆ ಕಂಡುಬರಲಿದೆ. ನಿಮ್ಮ ತಾಯಿಯ ಶತ್ರುಗಳಿಂದ ತೊಂದರೆ ಬರಬಹುದು. ನಿಮಗೆ ಪಿತ್ತಾರ್ಜಿತ ಆಸ್ತಿ ಸಿಗದಿರಬಹುದು. ನಿಮ್ಮ ತಂದೆಯ ಸ್ನೇಹಿತರೊಂದಿಗೆ ಪಾಲುದಾರಿಕೆ ಮಾಡುವುದಿದ್ದರೆ ಅದು ನಿಧಾನವಾಗಲಿದೆ. ನಿಮಗೆ ತಾಯಿಯ ಸ್ಥಿರಾಸ್ತಿ ಸಿಗುವುದು ನಿಧಾನವಾಗಲಿದೆ. ನಿಮ್ಮ ಮಕ್ಕಳ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಮೊದಲ ಮಕ್ಕಳ ಕೆಲಸ ಮತ್ತು ಬ್ಯಾಂಕ್ನಲ್ಲಿನ ಹಣಕಾಸು ಪರಿಸ್ಥಿತಿ ಉತ್ತಮವಾಗಲಿದೆ. ನಿಮ್ಮ ಮಕ್ಕಳ ಶೇರ್ ಮಾರುಕಟ್ಟೆ ಲಾಭಗಳು ಮತ್ತು ಅದರಿಂದ ಸಂತೋಷ ಹೊಂದುತ್ತೀರಿ. ನಿಮ್ಮ ಮಕ್ಕಳಿಗೆ ಉತ್ತಮ ಆರೋಗ್ಯ ಇರಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಪಾಲುದಾರರು ವ್ಯವಹಾರದಲ್ಲಿ ಹೂಡಿಕೆಯನ್ನ ಮಾಡುತ್ತಾರೆ, ಆದರೆ ನಿಮ್ಮ ಪಾಲುದಾರರಿಗೆ ನಷ್ಟವಾಗುವ ಸಂಭವ ಇದೆ. ನಿಮ್ಮ ವ್ಯವಹಾರದಲ್ಲಿ ಪಾಲುದಾರರ ಜೊತೆ ಜಾಗೃತವಾಗಿ ವ್ಯವಹರಿಸಿ. ನಿಮ್ಮ
ಸಂಗಾತಿಯ ಜೊತೆ ಉತ್ತಮ ಸಂಬಂಧ ಹೊಂದುತ್ತೀರಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಕಿರಿಕಿರಿ ಕಂಡುಬರಲಿದೆ. ನಿಮ್ಮ ಸಂಗಾತಿ ಅಥವಾ ಪಾಲುದಾರರಿಗೆ ನಿಧಾನವಾಗಿ ಅದೃಷ್ಟ ಕೈಗೂಡಲಿದೆ. ನಿಮ್ಮ ಒಡ ಹುಟ್ಟಿದವರು ಅಥವಾ ಸಂಬಂಧಿಕರ ಬಗ್ಗೆ ತಿಳಿದುಕೊಳ್ಳೋಣ. ನಿಮ್ಮ ಹಿರಿಯ ಸಹೋದರರಿಗೆ ಆರೋಗ್ಯದಲ್ಲಿ ತೊಂದರೆ ಬರಬಹುದು. ನಿಮ್ಮ ಹಿರಿಯ ಸಹೋದರನಿಗೆ ನಷ್ಟವಾಗುವ ಸಂಭವ ಕೂಡ ಇದೆ. ನಿಮ್ಮ ಕಿರಿಯ ಸಹೋದರರಿಗೆ ಜೀವಕ್ಕೆ ಅಪಾಯ ಕಂಡುಬರಲಿದೆ. ಆತ್ಮೀಯರೇ, ಈ ಎಲ್ಲಾ ವಿವರಗಳು ನಮಗೆ ಇಷ್ಟವಾದರೆ ಈ ಚಾನಲ್ ಅನ್ನ ನಮ್ಮ ಬಂಧು ಮಿತ್ರರಿಗೆಲ್ಲ ಶೇರ್ ಮಾಡಿ, ಅವರು ಸಹ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವಂತೆ ಮಾಡಿ ಪ್ರೋತ್ಸಾಹ ನೀಡಬೇಕೆಂದು ತಮ್ಮಲ್ಲಿ ಕಳಕಳಿಯಿಂದ ಕೋರುತ್ತಿದ್ದೇನೆ. ವಂದನೆಗಳು.